ಧರ್ಮದ ರಕ್ಷಣೆಗೆ ದೇವರು ಭೂಮಿಗೆ ಬಂದಾಗ ಅವರು ಪರಶುರಾಮನಾಗಿ ಜನಿಸಿದರು. ಋಷಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರ, ಶಿವನ ಶಕ್ತಿ, ವಿಷ್ಣುವಿನ ಅವತಾರ. ಇದು ಮಹಾವತಾರ ಪರಶುರಾಮನ ಕಥೆ. ಬಾಲ್ಯದಿಂದಲೇ ಪರಶುರಾಮನು ಸಾಮಾನ್ಯನಲ್ಲ. ಅವನ ಮನಸ್ಸಿನಲ್ಲಿ ಅಗ್ನಿ ಇತ್ತು, ಆತ್ಮದಲ್ಲಿ ತಪಸ್ಸಿತ್ತು. ಕಾಡಿನ ನಿಶಬ್ದತೆಯಲ್ಲಿ ಅವನು ಶಿವನನ್ನು ಆರಾಧಿಸಿದ. ಪರಶುರಾಮನ ಭಕ್ತಿಗೆ ಸಂತುಷ್ಟನಾದ ಮಹಾದೇವ ಅವನಿಗೆ ದೈವಿಕ ಪರಶುವನ್ನು ನೀಡಿದ. ಆ ಕೊಡಲಿ ಕೇವಲ ಆಯುಧವಲ್ಲ, ಅದು ಧರ್ಮದ ಶಕ್ತಿ. ಆದರೆ ಲೋಕದಲ್ಲಿ ಅಧರ್ಮ ಹೆಚ್ಚಾಗುತ್ತಿತ್ತು. ಕ್ರೂರ ರಾಜರು ಋಷಿಗಳನ್ನು ಕಾಡತೊಡಗಿದರು. ಒಂದು ದಿನ ಪರಶುರಾಮನ ತಂದೆ ಜಮದಗ್ನಿ ಹತ್ಯೆಯಾದರು. ಆ ಕ್ಷಣ ಇತಿಹಾಸ ಬದಲಾಯಿತು. ತಂದೆಯ ರಕ್ತವನ್ನು ನೋಡಿ ಪರಶುರಾಮನ ಕೋಪ ಜ್ವಾಲೆಯಾಯಿತು. ಅಧರ್ಮದ ಕ್ಷತ್ರಿಯರನ್ನು ಭೂಮಿಯಿಂದ ಅಳಿಸುತ್ತೇನೆ ಎಂದು. ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 21 ಬಾರಿ ಪರಶುರಾಮನು ಅಧರ್ಮದ ವಿರುದ್ಧ ಯುದ್ಧ ಮಾಡಿದ. ಅವನ ಕೊಡಲಿಯ ಪ್ರತಿಯೊಂದು ಹೊಡೆತ ಅನ್ಯಾಯದ ಅಂತ್ಯವಾಯಿತು. ಯುದ್ಧದ ನಡುವೆ ಕೂಡ ಪರಶುರಾಮ ಜ್ಞಾನವನ್ನು ಮರೆಯಲಿಲ್ಲ. ದ್ರೋಣಾಚಾರ್ಯರಂತಹ ಮಹಾಯೋಧರಿಗೆ ಅವನು ಅಸ್ತ್ರಶಸ್ತ್ರವಿದ್ಯೆ ಕಲಿಸಿದ. ಮಹಾಭಾರತದ ಮಹಾಯೋಧ ಭೀಷ್ಮನು ಕೂಡ ಪರಶುರಾಮನ ಕೋಪವನ್ನು ಎದುರಿಸಬೇಕಾಯಿತು. ಆ ಯುದ್ಧ ದೇವತೆಗಳನ್ನೇ ನಡುಗಿಸಿತು. ಕಾಲ ಬದಲಾಯಿತು. ಅಯೋಧ್ಯೆಯ ರಾಮನು ಶಿವಧನುಸ್ಸನ್ನು ಮುರಿದಾಗ ಪರಶುರಾಮನು ಅವನ ಮುಂದೆ ಬಂದನು. ಆದರೆ ರಾಮನಲ್ಲಿ ಅವನು ಕಂಡದ್ದು ವಿಷ್ಣುವಿನ ದೈವಿಕ ರೂಪ. ಇಂದು ಕೂಡ ಪರಶುರಾಮನು ಜೀವಂತನೆಂದು ನಂಬಲಾಗುತ್ತದೆ. ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಾ ಧರ್ಮದ ರಕ್ಷಣೆಗೆ ಕಾಯುತ್ತಾನೆ. ಪರಶುರಾಮನ ಕತೆ ಕೇವಲ ಯುದ್ಧದ ಕಥೆಯಲ್ಲ, ಅದು ಕೋಪದಿಂದ ಜ್ಞಾನಕ್ಕೆ ಸಾಗಿದ ಒಂದು ಪಯಣ. ಅಧರ್ಮದ ವಿರುದ್ಧ ಹೋರಾಡಿ ಧರ್ಮವನ್ನು ಸ್ಥಾಪಿಸಿದ ಮಹಾವತಾರದ ಕತೆ.